ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ದರ್ಶಿ. ಇವತ್ತು ಗುರುವಾರ ಅಲ್ಲ, ನಾಳೆ ಶುಕ್ರವಾರ ವರಲಕ್ಷ್ಮಿ ಪೂಜೆ. ಇದು 2 ಡೇಸ್ ಆಯಿತು ಇವತ್ತಿಗೆ. ಇವಾಗ ಸೋಣ ಸಂಕ್ರಮಣ, ಸೋಣ ತಿಂಗಳಲ್ಲ, ಆವಾಗ ಇದಕ್ಕೆ ಮೆಟ್ಲಿಗೆ ನಮಗೆ ಇದಾಕ್ಲಿಕ್ಕೆ ಇದೆ ರಂಗೋಲಿ. ಮತ್ತು ನಾನು ಐಟಮ್ಸ್ ಎಲ್ಲ ಸ್ವಲ್ಪ ತಂದಿದ್ದೇನೆ, ಯಾಕೆಂದರೆ ಮಳೆ ಬರ್ತದೆ, ಇಲ್ಲದ್ರೆ ನಾನು ಹೋಗುವ ಅಂತ ಅಂದ್ಕೊಂಡಿದ್ದೆ ಎಲ್ಲ ತರಲಿಕ್ಕೆ. ಇವತ್ತು ಜೋರು ಮಳೆ, ಅದಕ್ಕೆ ನಾನೇನು ಮಾಡಿದೆ ಅಂದರೆ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದೆ ಎಲ್ಲ ಬೇಕಾದದ್ದು ನಾಳೆಗೆ. ತರಕಾರಿ ಮತ್ತು ಮನೆಯದು ಸಾಮಾನು ಮತ್ತು ವೀಳ್ಯದೆಲೆ ಅದೆಲ್ಲ ಬೇಕಿತ್ತು, ಅಕ್ಕಿ ಎಲ್ಲ, ಮತ್ತು ದೇವರಿಗೆಲ್ಲ ಫ್ರೆಶ್ ಆಗಿಡಬೇಕಲ್ಲ, ಮನೆಯದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲ ನಾನು ಆರ್ಡ್ರ್ ಮಾಡಿದೆ. ಏನೆಲ್ಲ ಅಗತ್ಯ ಇದೆ ಅದೆಲ್ಲ ಮಾತ್ರ ಆರ್ಡ್ರ್ ಮಾಡಿದ್ದೇನೆ. ಆದರೆ ಏನಾಯ್ತಂದರೆ 1-2 ವಸ್ತು ಹಾಳಾಗಿ ಬಂದಿದೆ ನನಗೆ. ನಾನು ಫ್ರೂಟ್ಸ್ ಇದರಿಂದ ಆರ್ಡ್ರ್ ಮಾಡಲಿಕ್ಕೆ ಬಾರ್ದಿತ್ತು, ನಾನು ಆರ್ಡ್ರ್ ಮಾಡಿದ್ದೇನೆ. ಬನಾನಾ ಹಾಳಾಗಿ ಬಂದಿದೆ ಮತ್ತು ದ್ರಾಕ್ಷಿ ಕೂಡ ಹಾಳಾಗಿ ಬಂದಿದೆ. ಅದೊಂದು ಹಣ ವೇಸ್ಟ್ ಆಯಿತು. ನಾನು ಅದರಲ್ಲಿ ಇದು ಮಾಡಿದೆ, ಕಂಪ್ಲೇಂಟ್ ರೈಸ್ ಮಾಡಿದೆ. ಅದು ಒಂದು ಬನಾನಾ ಕಂಪ್ಲೇಂಟ್ ರೈಸ್ ಮಾಡಿದಾಗ ಒಂದರದ್ದು ನನಗೆ ರೀಫಂಡ್ ಆಯಿತು. ಮತ್ತೊಂದು ಏನಾಯ್ತಂದರೆ, ನಾನು ಅದಕ್ಕೆ ಅವರದ್ದು ಚಾಟ್ ಮುಗೀತಾ ಅಂತ ಕೇಳುವಾಗ ನಾನು ಮುಗೀತು ಅಂದೆ. ನಾನು ಮತ್ತೊಂದು ಬನಾನಾ ಓಪನ್ ಮಾಡಿ ನೋಡಲೇ ಇಲ್ಲ. ಅದು ಮತ್ತೆ ನನಗೆ ಓಪನ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಅದು ಒಂದು ಬನಾನದು ಹಣ ಕೂಡ ಹೋಯಿತು, ಮತ್ತು ಇನ್ನೊಂದು ದ್ರಾಕ್ಷಿ ಅರ್ಧೇನು ಮುಕ್ಕಾಲಸಿ ಹಾಳಾಗೋಗಿತ್ತು. ಬನಾನ ನೋಡಿ ಹೇಗಿದೆ ಅಂತ ನಾನು ಓಪನ್ ಮಾಡಿದ ಮೇಲೆ ನೋಡಿದ್ದು. ಒಂದು ಬನಾನ ಫುಲ್ ಹೊಟ್ಟೆ ಇದೆ, ಅವರು ಉಲ್ಟ ಮಾಡಿ ಕೊಟ್ಟದ್ದು, ನನಗೆ ಗೊತ್ತಾಗಬಾರ್ದು ಅಂತ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೇ ಒಂದು ಉಪದ್ರ. ನಾವು ಹೋಗಿ ತರ್ಬೋದಿತ್ತು. ನಾನಿವತ್ತು ಗುರುವಾರ, ನಿನ್ನೆ ಹೋಗುವ ಅಂತ ಅಂದ್ಕೊಂಡೆ. ನಿನ್ನೆ ಸ್ವಲ್ಪ ಮೋಡ ಇತ್ತು, ಅದಕ್ಕೆ ಇವತ್ತು ಹೋಗುವ ಅಂತ ಅಂದ್ಕೊಂಡೆ. ಇವತ್ತು ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ. ಇದೇ ಒಂದು ಉಪದ್ರ. ಮತ್ತು ಬಾಳೆ ಎಲೆ ಮತ್ತು ಇದೆಲ್ಲ ವೀಳ್ಯದೆಲೆ ಹೂವೆಲ್ಲ ಇವತ್ತು ತರಿಸಿದೆ. ಇನ್ನು ಫ್ರೂಟ್ಸ್ ಒಂದು ಇದರಲ್ಲಿ ನನಗೆ ತರಲಿಕ್ಕೆ ಧೈರ್ಯ ಇಲ್ಲ. ಅದಕ್ಕೆ ನಾನು ಸಂಜೆ ಹೋಗುವ ಅಂತ, ಸಂಜೆ ನೋಡುವ, ಮಳೆ ನಿಂತರೆ ಹೋಗುವ ಅಂತ. ಇಲ್ಲದಿದ್ದರೆ ನನ್ನ ಹಸ್ಬೆಂಡ್ ಹತ್ರ ನಾನು ಹೇಳ್ತೇನೆ ತರಲಿಕ್ಕೆ. ಹೂ ಕೂಡ ಹಾಗೆ ಫ್ರೆಶ್ ಅಂತ ಅಲ್ಲ, ಫ್ರೆಶ್ ಇದೆ, ಒಂದೊಂದು ಹೂ ಫ್ರೆಶ್ ಇದೆ. ಒಂದು ಸೇವಂತಿಗೆ ತಲೆ ಎಸಲು ಮಾತ್ರ ಇದೆ ಜಾಸ್ತಿಯಾಗಿ. ನನಗೆ ಹೂ ಬೇಕು, ನೋಡುವ ಏನಾಗ್ತದೆ ಅಂತ ಸಂಜೆ. ಇವಾಗ ಇಷ್ಟು ಐಟಮ್ ಆನ್ಲೈನಿಂದಲೇ ತರಿಸಿದೆ. ಮಾವಿನ ಎಲೆಲ್ಲ ನಮ್ಮೂರಲ್ಲಿ ಫ್ರೀಯಾಗಿ ಬಿಸಿಲಿತ್ತು. ಇವತ್ತು ನೋಡಿ ಒಳ್ಳೆ ಮಳೆ ಕಾಣಿಸ್ತದೆ, ಮಳೆ ಬರೋದು ಒಳ್ಳೆ ಮಳೆ ಬರ್ತಾ ಇದೆ. ಬಟ್ಟೆ ಎಲ್ಲ ಒದ್ದಾಯಿತು. ಮತ್ತೆ ಇದನ್ನು ಒಳಗಡೆ ಹಾಕಲಿಕ್ಕೆ ಆಗೋದಿಲ್ಲ, ಇವಾಗ ತೊಳೆದಲ್ಲ. ನಾಳೆ ಹಬ್ಬಕ್ಕೆ ಇವತ್ತು ಎಲ್ಲ ಎಷ್ಟು ಲಾಸ್ ನೋಡಿ ಇವತ್ತು ಎಲ್ಲರಿಗೆ. ಇದು ನಾಳೆ ಕಳಶ ಇದರಲ್ಲಿಡೋದು ನಾನು. ಮತ್ತು ಎಣ್ಣೆ ತಂದಿದ್ದೇನೆ, ಮತ್ತು ಅರಶಿನ ಹುಡಿ. ಇದು ಅರಶಿನ ಹುಡಿ ಮತ್ತು ಕುಂಕುಮ ಪ್ಯಾಕೆಟ್ ಇದೆಲ್ಲ ಇದರಲ್ಲಿ ಇಡ್ತೇನೆ ನಾನು, ನಾಳೆಗೆ ಬೇಕಾದರೆ. ಮತ್ತು ಇದು 2 ದೀಪ ಆರತಿ ಮಾಡಲಿಕ್ಕೆ ಲಾಸ್ಟಿಗೆ. ಮತ್ತು ಇದರಲ್ಲಿ ಆರತಿ ಮಾಡಲಿಕ್ಕೆ ಕರ್ಪೂರದ. ಇದೆಲ್ಲ ಇವಾಗ ಕ್ಲೀನ್ ಮಾಡಿಡಬೇಕು. ಒಂದು ಸಲ ಕ್ಲೀನ್ ಮಾಡಿದ್ದು, ಮತ್ತೊಂದು ಸಲ ಇದು ರಂಗೋಲಿ ಪೌಡರ್, ಇದು ತುಪ್ಪ, ಮತ್ತು ಇದು ಧೂಪ, ಮತ್ತು ನಾಳೆ ಕನ್ನಡಿ, ಇದು ಒಂದು ಧೂಪ, ಸಾಂಬ್ರಾಣಿ, ಮತ್ತು ಇದು ಬತ್ತಿ, ಊದುಬತ್ತಿ, ಮತ್ತು ಬೆಂಕಿ ಪೆಟ್ಟಿಗೆ ಬೇಕಲ್ಲ. ಇದೆಲ್ಲ ತೆಗೆದಿಟ್ಟರೆ ನಾಳೆಗೆ ಟೆನ್ಷನ್ ಇರೋದಿಲ್ಲ. ಮತ್ತು ಇದು ಚಂದನ, ಗಂಧ ಇದೆಯಲ್ಲ, ಗಂಧ. ಮತ್ತು ಇದು ಪ್ಲೇಟ್ಸ್ ಅಲ್ಲ, ದೇವರದ್ದು ಸಪ್ರೇಟ್ ನಾನು ತೆಗೆದಿಡ್ತೇನೆ. ಇದು ಇದೆಲ್ಲ ಇವಾಗ ತೊಳೆದಿಡಬೇಕು. ಇದರಲ್ಲಿ 3 ಇದೆ, ಮತ್ತೆಲ್ಲ ಒಳಗಡೆ ಇದೆ, ಅದನ್ನು ತೆಗಿತೇನೆ ನಾನು. ಮತ್ತು ಇದು ನೀರಿಡಲಿಕ್ಕೆ ಚೊಂಬು, ಇದು ನೈವೇದ್ಯ ಇಡಲಿಕ್ಕೆ. ಇದು ಕಲರ್ಸ್, ರಂಗೋಲಿದು ಕಲರು, ಇದು ಬೇಕಾದರೆ ಮಾತ್ರ ಯೂಸ್ ಮಾಡ್ತೇನೆ. ಚಂದನ ಆಲ್ರೆಡಿ ನಾನು ಕಟ್ ಮಾಡಿದೆ, ಇದೆ ಸಾಕು, ಹೊಸತು ಬೇಡ. ಮತ್ತು ಇದು ಬೇಕೇ ಬೇಕು, ಥ್ರೆಡ್, ಇದು ತೋರಣ ಕಟ್ಟಲಿಕ್ಕೆ ಅಲ್ಲ, ಇದರಲ್ಲಿ ಇದೆ. ಮತ್ತು ಇದು ಅಡಿಕೆ, ಮತ್ತು ಸ್ವಲ್ಪ ಪ್ಲಾಸ್ಟಿಕ್ ಬೌಲ್ಸ್ ಇದೆ, ಯಾರಾದರೆ ಬಂದರೆ ಸ್ವೀಟ್ ಕೊಡಲಿಕ್ಕೆ. ಮತ್ತು ಇದು 2 ಇಡ್ತೇನೆ ನಾನು ಧೂಪ ಇಡಲಿಕ್ಕೆ. ಒಂದು ಹೊರಗಡೆ ಮತ್ತು ಒಂದು ಒಳಗಡೆ. ಅದು ಕೆಳಗಡೆ ಇಟ್ಟರೆ ಫುಲ್ ಅದರ ಹುಡಿ ಬೀಳ್ತದಲ್ಲ, ಅದಕ್ಕೆ
ಇದರಲ್ಲಿ ಇವಾಗ ನಾನು ತೊಳಿಬೇಕು ಒಂದು ಸಲ. ಒಂದು ಕತ್ತರಿ ಬೇಕಲ್ಲ, ಇದು ಕವರ್ ತೆಗೆದಿಡುವ, ಮತ್ತೆ ಇದನ್ನು ಹಾಕ್ಬೇಕು. ಇವಾಗ ಇಷ್ಟೇ, ಬೇರೆ ಏನಾದರೂ ನನಗೆ ನೆನಪಾದರೆ ತೆಗೆದಿರ್ತೇನೆ ನಾನು. ನಾಳೆ ವರಲಕ್ಷ್ಮಿ ಪೂಜೆ ಅಲ್ಲ, ಅದಕ್ಕೆ ನಾನು ಸ್ವಲ್ಪ ಐಟಮ್ಸ್ ಎಲ್ಲ ತಂದಿದ್ದೇನೆ. ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಜೋರು ಮಳೆ, ಇದು ಮಳೆ ಬರುವಾಗಿದೆ. ಅದಕ್ಕೆ ನಾನೆಲ್ಲ ಆನ್ಲೈನಲ್ಲಿ ತಂದಿದ್ದೇನೆ. ಇದು ಅಕ್ಕಿ, ನಾಳೆ ದೇವರಿಗೆ ಇಡ್ಲಿಕ್ಕಿದೆ ಅಲ್ಲ ಅದರದ್ದು ಅಕ್ಕಿ. ಮತ್ತು ಬಾಳೆ ಎಲೆ, ಒಂದು 3 ಬಾಳೆ ಎಲೆಗೆ 45 ರೂಪಾಯಿ. ಇದಕ್ಕೆ ಇಷ್ಟಕ್ಕೆ ಎಷ್ಟು ಹಣ ಆಯಿತು ಅಂತ ನಾನು ಹೇಳ್ತೇನೆ. ಇದು ಒಂದು ಬಾಳೆ ಎಲೆ 3. ಮತ್ತು ನಾಳೆ ಪಾಯಸ ಮಾಡಲಿಕ್ಕೆ ಬೆಲ್ಲ, ಮನೆಯದ್ದೇ ಯೂಸ್ ಮಾಡಬಾರ್ದಲ್ಲ, ಅದಕ್ಕೆ ಹೊಸತಾಗಿ ತಂದಿದ್ದೇನೆ ಬೆಲ್ಲ. ಮತ್ತು ನಾಳೆಗೆ ದೇವರಿಗೆ ನೈವೇದ್ಯಕ್ಕೆ ಕಡಲೆಕಾಳು, ಮತ್ತು ಮೊಸರನ್ನ ಮಾಡಲಿಕ್ಕೆ ಇದು ಕರ್ಡ್ ಮೊಸರು, ಮತ್ತು ಹಾಲು, ಮತ್ತು ಪಾಯಸ ಮಾಡಲಿಕ್ಕೆ ತೆಂಗಿನ ಹಾಲು. ಮತ್ತು ನಾನು ಇದಕ್ಕೆ ಗರಿಕೆ ಇರ್ತಾರಲ್ಲ ಗಣಪತಿಗೆ ಇಡ್ಲಿಕ್ಕೆ, ಇದೆಲ್ಲ ನಾನು ಇದರಲ್ಲಿ ಇಡ್ತೇನೆ. ಇದು ಪ್ಯಾಕೆಟ್ ಓಪನ್ ಮಾಡಿ ಇಡುವ, ಇಲ್ಲಾಂದರೆ ಹಾಳಾದರೆ. ನಾನು ಕತ್ತರಿ ಇದೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿದಲ್ಲ, ಅದಕ್ಕೆಲ್ಲ ಪ್ಯಾಕೆಟಲ್ಲಿ ಬಂದಿದೆ. ನಾನಿವತ್ತು ಹೋಗಿ ತರುವ ಅಂತ ಅಂದ್ಕೊಂಡಿದ್ದದ್ದು, ಆದರೆ ಜೋರು ಮಳೆ ಬರುವಾಗಿದೆ, ಇನ್ನು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇದು ಗರಿಕೆ. ಮತ್ತು ಮಾವಿನ ಎಲೆ ತೋರಣಕ್ಕೆ, ಅದು 2 ಪ್ಯಾಕೆಟ್ ತಂದಿದ್ದೇನೆ. ಎಲ್ಲ ಆಗಿದೆ. ಫ್ರೂಟ್ಸ್ ಒಂದು ಆಗಲಿಲ್ಲ, ಯಾಕೆಂದರೆ ಫ್ರೂಟ್ಸ್ ನಿನ್ನೆ ನಾನು ಬಾಳೆಹಣ್ಣು, ನಾನು ಅದು ವಿಡಿಯೋ ಹಾಕ್ತೇನೆ. ಬಾಳೆಹಣ್ಣು ಮತ್ತು ಇದು ಯಾವುದು ದ್ರಾಕ್ಷಿ ಆರ್ಡ್ರ್ ಮಾಡಿದ್ದೆ. ಬಾಳೆಹಣ್ಣು 2 ಟೈಪ್, ಒಂದು ಕೊಡಲಿಕ್ಕೆ ಮತ್ತೊಂದು ದೇವರಿಗೆ ಇಡಲಿಕ್ಕೆ ಅಂತ ಆರ್ಡ್ರ್ ಮಾಡಿದ್ದೆ. ಅದು ಏನು ಒಳ್ಳೆದಿರಲಿಲ್ಲ, ಅದು ಫುಲ್ಲು ಹಾಳಾಗಿತ್ತು. ಅದಕ್ಕೆ ಅದನ್ನು ಕೊಟ್ಟರೆ ಆಗೋದಿಲ್ಲ, ಅದಕ್ಕೆ ಇವತ್ತೇ ಹೋಗಿ ತರುವ ಅಂತ. ಮಾವಿನ ಎಲೆ ಇಷ್ಟಕ್ಕೆ 25 ರೂಪೀಸ್. ಎಲ್ಲದಕ್ಕೆ ರೇಟ್ ಜಾಸ್ತಿ. ಇದು ತೋರಣ ಕಟ್ಟಲಿಕ್ಕೆ ಬೇಕಲ್ಲ, 2 ಪ್ಯಾಕೆಟ್ ತಂದಿದ್ದೇನೆ ನಾನು. ಇದೊಂದು ಪ್ಯಾಕೆಟ್ ಮಾತ್ರ ಚೆನ್ನಾಗಿದೆ ಎಲೆ, ಏನು ಇದಾಗಲಿಲ್ಲ. ಇದು ಮತ್ತೆ ತೋರಣ ಕಟ್ಟೋದಲ್ಲ, ವಿಡಿಯೋ ಮತ್ತೆ ಹಾಕ್ತೇನೆ. ಇದೊಂದು ಪ್ಯಾಕೆಟ್. ಕತ್ತರಿ ಒಂದು ನಿಮಿಷ, ಕತ್ತರಿ ಕಾಣೋದಿಲ್ಲ. ಇಲ್ಲಿದೆ. ನಿಮ್ದೆಲ್ಲರದ್ದು ಆಯಿತಾ ಎಲ್ಲ ಪ್ರಿಪರೇಷನ್ಸ್ ಎಲ್ಲ? ಇದೊಂದು ಪ್ಲಾಸ್ಟಿಕ್ ಜಾಸ್ತಿ ಆಯಿತು. ಮತ್ತು ವೀಳ್ಯದೆಲೆ ಬೇಕಿತ್ತಲ್ಲ, ವೀಳ್ಯದೆಲೆ ತರಿಸಿದ್ದೇನೆ. ಇದೆಲ್ಲ ಚೆನ್ನಾಗಿ ಬಂದಿದೆ, ಆ ಫ್ರೂಟ್ಸ್ ಒಂದು ಚೆನ್ನಾಗಿ ಬರಲಿಲ್ಲ. ಇದು ಇವಾಗ ನೋಡಬೇಕು, ಒಳ್ಳೆ ಎಲೆ ಮಾತ್ರ ಇರಬೇಕು. ಇದು 30 ರೂಪಾಯಿ 5 ಎಲೆಗೆ. ಎಲೆ ಸ್ವಲ್ಪ ಜಾಸ್ತಿ ಬೇಕು ನನಗೆ, ಅದಕ್ಕೆ ಜಾಸ್ತಿ ತಂದಿದ್ದೇನೆ. ಯಾರಾದರೂ ಬಂದು ಕೊಡಲಿಕ್ಕಿದೆ, ಮತ್ತು ದೇವರಿಗೆ ಇಡಲಿಕ್ಕಿದೆ, ಅದಕ್ಕೆ ಇದರಲ್ಲೊಂದು 5 ಇದೆ. ಇದು ಮತ್ತೆ ನೋಡಿ ಇಡುವ ಯಾವುದು ಅಂತ. ಇವಾಗ ಬೆಳಿಗ್ಗೆದ್ದು ಸ್ನಾನ ಎಲ್ಲ ಮಾಡಿ ಆದಮೇಲೆ ನಾನ್ ವೆಜ್ ಏನು ತಿನ್ನಲಿಲ್ಲ, ಹಾಗೆ ಕೂತ್ಕೊಂಡಿದ್ದೇನೆ. ನಾನ್ ವೆಜ್ ಮಾಡಲೂ ಇಲ್ಲ ಇವತ್ತು, ಮತ್ತೆ ಗುರುವಾರ ಅಲ್ವಾ. ಇದು ಕೂಡ ವೀಳ್ಯದೆಲೆ ಸ್ವಲ್ಪ ಜಾಸ್ತಿ ತಂದಿದ್ದೇನೆ. ಮತ್ತು ಇದು ಕೂಡ ವೀಳ್ಯದೆಲೆ. ಹೊರಗಡೆ ಮಳೆ ಬರ್ತಾ ಇದೆ, ನಾನು ಬಟ್ಟೆ ಎಲ್ಲ ಇದರಲ್ಲಿ ಇದೆ ಹಗ್ಗದಲ್ಲೇ. ಇದು ಸ್ವಲ್ಪ ಓಕೆ ಎಲೆ ದೊಡ್ಡದಿದೆ, ಮಾತ್ರ ಸ್ವಲ್ಪ ಹಿಂದ್ಗಡೆ ಇದಾಗಿದೆ. ಇದೆಂತ ಪುಳುವ ಎಲೆ ಅಂತೆ. ಮತ್ತು ಮಲ್ಲಿಗೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಮಲ್ಲಿಗೆ ನಾನು ಇದರಲ್ಲಿ 100 ಗ್ರಾಮ್ ಬಂದರೆ ನಾನೇ ಇಲ್ಲಿ ಮಾಲೆ ಮಾಡ್ಬೋದು ಅಂತೇಳಿ ಆರ್ಡ್ರ್ ಮಾಡಿದ್ದು. 100 ಗ್ರಾಮಿಗೆ
35 ರುಪೀಸ್ ನೋಡಿ, ಇಷ್ಟೇ ಬಂದಿದೆ. ಇದರಲ್ಲಿ ಎಂತ ಮಾಲೆ ಮಾಡೋದು ಗೊತ್ತಿಲ್ಲ, ನೋಡುವ. ಇದರಲ್ಲೇ ಇರಲಿ, ಮತ್ತೆ ನಾನು ಮಾಲೆ ಮಾಡುವಾಗ ನಾನೇ ಇದು ಮಾಡ್ತೇನೆ. ಇದರಲ್ಲಿ ಇಡ್ತೇನೆ. ಮತ್ತು ತಾವರೆ ಕಾಣಿಸ್ತದ, ಲೋಟಸ್ 2 ಕಾಣಿಸ್ತದ. ಒಂದು ನಿಮಿಷ. ಇದಕ್ಕೆ ಒಂದಕ್ಕೆ 47 ರುಪೀಸ್, 2 ತಂದಿದ್ದೀನಿ. ಇದು ಫ್ರಿಜ್ಜಲ್ಲಿ ಇಡುವ, ಹಾಳಾದರೆ ಇದು ಇವಾಗ ಇದರಲ್ಲಿ ಇಡ್ತೇನೆ, ಮತ್ತೆ ಫ್ರಿಜ್ಜಲ್ಲಿ ಇಡ್ತೇನೆ. ಇವತ್ತು ಹಾಳಾಗಲ್ಲ, ಯಾಕಂದರೆ ಮಳೆ ಬರ್ತಿದೆಯಲ್ಲ. ಮತ್ತು ಇದು ರೋಸಸ್ ಇದೆಲ್ಲ ನಾಳೆಗೆ, ಇದು ಕೂಡ ಫ್ರಿಜ್ಜಲ್ಲೇ ಇಡುವ. ಮತ್ತು ಗೊಂಡೆ ಹೂ, ಇದು ಓಪನ್ ಮಾಡಿಡುವ. ಜೋರು ಮಳೆ ಬರ್ತದೆ ಹೊರಗಡೆ, ಇವಾಗಂತೂ ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು ಫ್ರೂಟ್ಸ್ ತರಲಿಕ್ಕೆ ಹೋಗ್ಬೇಕು, ಅದು ಗೊತ್ತಿಲ್ಲ ಎಂತ ಮಾಡೋದು ಅಂತ. ನಾನು ಹೋಗೋದಾ ನನ್ನ ಗಂಡ ಬಂದ ಮೇಲೆ ಹೋಗೋದು ಗೊತ್ತಿಲ್ಲ. ಇದೆಲ್ಲ 100 ಗ್ರಾಮ್ ಹೂ, ಅದರಲ್ಲಿ 100 ಗ್ರಾಮೇ ಸಿಗೋದು. ಮತ್ತು ಸ್ವಲ್ಪ ಬಿಳಿ ಸೇವಂತಿಗೆ ಎಲ್ಲ 35 ರುಪೀಸ್. ಇದರಲ್ಲಿ ಹೂವೆಲ್ಲ ನೋಡಿ ಹಾಳಾಗಿದೆ, ಮತ್ತೆಂತ ಮಾಡೋದು, ಹೀಗೆ ಆಗಿದೆ. ಮತ್ತೆ ಹೋದಾಗಿದ್ದು ಚೆನ್ನಾಗಿದ್ರೆ ಅಲ್ಲಿಂದ ನಾನು ತರ್ತೇನೆ. ಇದು ಇಲ್ಲಿ ಮೇಲೆ ಕಟ್ಲಿಕ್ಕೆ ಆದರೆ ಆಗ್ಬೋದು. ಎಂಥದ್ದು ಎಲ್ಲ ರೇಟ್ ಜಾಸ್ತಿ, ಎಂಥ ಪ್ರಯೋಜನ ಇಲ್ಲ. ಮತ್ತು ತುಳಸಿಯದ್ದು, ತುಳಸಿ ನನಗೆ ಕೃಷ್ಣನಿಗೆ ಹಾಕಲಿಕ್ಕೆ ಬೇಕಿತ್ತು, ಅದು ಈ ಥರ ಬಂದಿದೆ. ಅದು ಮಾಲೆ ಮಾಡಬೇಕು, ಹೀಗೆ ಬಂದಿದೆ ನೋಡಿ. ಎಂತ ಒಳ್ಳೆ ಹಣ ಮಾಡ್ತಾರೆ ಅಷ್ಟೇ, ಚೆನ್ನಾಗಿರೋದು ಯಾವುದು ಕೊಡೋದಿಲ್ಲ. ಇವಾಗ ಹಬ್ಬ ಅಂತ ಗೊತ್ತುಂಟಲ್ಲ, ಎಲ್ಲ ತೆಗಿತಾರಲ್ಲ, ಒಟ್ಟಾರೆ ಕೊಡೋದು, ಅದಾಯ್ತಲ್ಲ. ಮತ್ತು ಇದು ಅರಶಿನ ಕೊಂಬು, ಇದು ನಾನು ತೆಗ್ದದಲ್ಲ. ಇದು ನನ್ನ ಅಮ್ಮ ಲಾಸ್ಟ್ ಟೈಮ್ ನಮ್ಮದು ಇಲ್ಲಿ ಸತ್ಯನಾರಾಯಣ ಪೂಜೆಗೆ ನನಗೆ ಬೇಕಿತ್ತು. ಆವಾಗ ಒಂದು ಅಮ್ಮ ಅಲ್ಲ, ನಾನು ಮತ್ತು ನನ್ನ ಅತ್ತೆ ಹೋಗಿ ತಂದದ್ದು ಮಾರ್ಕೆಟಿಂದ. ತುಂಬ ತಂದಿದ್ದೆ, ತೆಗೆದಿಟ್ಟಿದ್ದೆ, ಸ್ವಲ್ಪ ಅದಕ್ಕೆ ಯೂಸ್ ಮಾಡಿ ತೆಗೆದಿಟ್ಟಿದ್ದೆ, ಅದಿದೆ ಈ ಸಲಕ್ಕೆ. ಮತ್ತು ಇದು ಮೊನ್ನೆ ನಾನು ತಂದದ್ದು ಗೆಜ್ಜೆ ವಸ್ತ್ರ, ಕರ್ಪೂರ, ಮತ್ತು ಕುಂಕುಮ, ಮತ್ತು ಇದು ಹಸಿರು ಬಳೆ. ಇದೆಲ್ಲ ನಾನು ಮತ್ತೆ ಎಲ್ಲ ರೆಡಿ ಮಾಡಿ ಇಡ್ತೇನೆ. ಸಂಜೆ ಮತ್ತೆ ಸ್ನಾನ ಮಾಡಿ ಆದಮೇಲೆ ಎಲ್ಲ ದೇವರ ಮನೆಯೆಲ್ಲ ಕ್ಲೀನ್ ಮಾಡೋ ಒಂದು ಸಲ ಕ್ಲೀನ್ ಮಾಡಿ ಎಲ್ಲ ಇಡುವ ಅಂತೇಳಿ ಅದನ್ನು ನಾನು ಇದರಲ್ಲಿ ಇಟ್ಟಿದ್ದೇನೆ. ಮತ್ತು ಇದು ನಾನು ನಾಳೆ ಈ ಕಿವಿಯದು ಹಾಕುವ ಅಂತಿದ್ದೇನೆ. ಇದು ಇದರಲ್ಲಿ ಇರಲಿ. ಮತ್ತು ಆಗಲಿಲ್ಲ, ಇನ್ನೂ ಸ್ವಲ್ಪ ಐಟಮ್ಸ್ ಇದೆ, ಅದೆಲ್ಲ ತೆಗೆದಿಡುವ. ಇದನ್ನು ಸಪ್ರೇಟಾಗಿ ಇಡುವ. ಅದು ಇಲ್ಲಿ ಮೇಲೆ ಇಡ್ತೇನೆ ನಾನು, ಮತ್ತೆ ನಾನು ಬೇರೆ ಇದು ಮಾಡಿದಾಗ ತೋರಿಸ್ತೇನೆ. ಮತ್ತು ಇದು ಕೂಡ ತೆಗೆದಿರ್ಬೇಕಲ್ಲ, ಇದು ನಾಳೆಗೆ ಬ್ಲೌಸ್ ಪೀಸ್, ಮತ್ತು ರಿಟರ್ನ್ ಗಿಫ್ಟ್, ಮತ್ತು ಇದು ದೇವರದ್ದು ಸಾರಿ, ಇದು ಕೂಡ ತೆಗೆದಿರ್ತೇನೆ. ಇದೆಲ್ಲ ಇವಾಗಲೇ ತೆಗೆದಿಟ್ರೆ ನಮಗೆ ನಾಳೆಗೆ ಈಸಿ ಆಗ್ತದೆ, ಇಲ್ಲಾಂದರೆ ನಾಳೆ ಒಂದೊಂದು ಉಟ್ಬೇಕಾಗ್ತದೆ. ಇದು ಇವಾಗ ತೆಗೆದಿರ್ತೇನೆ ನಾನು. ಇದೆಲ್ಲ ಈ ಟೇಬಲಲ್ಲಿ ಇಟ್ಟರೆ ನನಗೆ ನಾಳೆಗೆ ಈಸಿ ಆಗ್ತದಲ್ಲ. ಆಗಲಿಲ್ಲ, ಇನ್ನೂ ಸ್ವಲ್ಪ ಇದಿದೇನೋ